ಹಾಯ್ ನಮಸ್ತೆ. ಅಕ್ಕ IAS ಅಕಾಡೆಮಿ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ಡಿಸೆಂಬರ್ 27ರ ಮುಖ್ಯವಾದ ಎಡಿಟೋರಿಯಲ್ಸ್ಗಳನ್ನು ನಾವು ಅಧ್ಯಯನ ಮಾಡಬಹುದು. ಇಂದು ಮುಖ್ಯವಾಗಿ 4 ಆರ್ಟಿಕಲ್ಸ್ಗಳನ್ನ ನೋಡ್ಬೋದು. ಮೊದಲನೇದು ಎಲ್ಡರ್ಲಿ ಕೇರ್ ರಿಲೇಟೆಡ್ ಆರ್ಟಿಕಲ್ ಇದೆ. ಎರಡನೇದು ಇಂಡಿಯಾ ಮಯನ್ಮಾರ್ ರಿಲೇಷನ್ಸ್ ಬಗ್ಗೆ. ಮೂರನೇದು ಇರಾನ್ ನ್ಯೂಕ್ಲಿಯರ್ ಡೀಲ್ ಕುರಿತಾದದ್ದು. ಇದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಇನ್ನು 2 ಪಾಯಿಂಟ್ಸ್ ಎಕ್ಸ್ಟ್ರಾ ಇದೆ, ಅದನ್ನು ನಾವು ಅಧ್ಯಯನ ಮಾಡ್ಬೋದು. ನಾಲ್ಕನೇದು ಕರ್ನಾಟಕ ಆ್ಯಂಟಿ ಕನ್ವರ್ಷನ್ ಲಾ ಬಗ್ಗೆ ಇದೆ. ಅದರಲ್ಲಿ ಕೂಡ 2 ಪಾಯಿಂಟ್ನ ನಾವು ಫಂಡಮೆಂಟಲ್ ರೈಟ್ಸ್ ರಿಲೇಟೆಡ್ ಇಶ್ಯೂಸಲ್ಲಿ ಕೂಡ ಗಮನಿಸ್ಬೋದು. ಹಾಗಾದರೆ ಮೊದಲನೇ ಇಶ್ಯೂನ ನಾವು ನೋಡೋಣ. ಈ ಆರ್ಟಿಕಲಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ, ನಾವು ಜನರಲಿ ಒಂದು ದೇಶದ ಬೆಳವಣಿಗೆಯನ್ನು ಗಮನಿಸಿದಾಗ ಮುಖ್ಯವಾಗಿ ಯಂಗ್ ಪಾಪ್ಯುಲೇಷನ್ ಬಗ್ಗೆ ಗಮನ ಹರಿಸ್ತೀವಿ. ಅಂದರೆ ನೋಡಿ, ಅದರಿಂದ ಈಗ ಡೆಮೋಗ್ರಫಿಕ್ ಡಿವಿಡೆಂಟ್ ಅಂದರೆ ಜನಸಂಖ್ಯಾ ಲಾಭಾಂಶ ಅಂತ ಏನು ಕರಿತೀವಿ, ಅದರಿಂದ ಎಕನಾಮಿಕ್ ಗ್ರೋತ್ ಆಗುತ್ತೆ, ಇನೋವೇಷನ್ ಆಗುತ್ತೆ. ಇದೇ ಸ್ಟ್ರಾಟಜಿನ ಏಷ್ಯನ್ ಟೈಗರ್ಸ್ ಅಂತ ನಾವೇನು ಕರಿತೀವಿ, ಮುಖ್ಯವಾಗಿ ಸೌತ್ ಕೊರಿಯಾ, ತೈವಾನ್, ಹಾಂಗ್ಕಾಂಗ್, ಸಿಂಗಾಪುರ್ ಈ ಕಂಟ್ರೀಸ್ ಈ ಸ್ಟ್ರಾಟಜಿನ ಬಳಸಿ ಎಕನಾಮಿಕ್ ಡೆವಲಪ್ಮೆಂಟ್ನ ಹೆಚ್ಚು ಮಾಡಿದ್ದವು. ಆದರೆ ಅಟ್ ದ ಸೇಮ್ ಟೈಮ್ ನಾವು ಓಲ್ಡರ್ ಪಾಪ್ಯುಲೇಷನ್ ಬಗ್ಗೆಯೂ, ವಯಸ್ಸಾದವರ ಕುರಿತು ಕೂಡ ಗಮನ ಹರಿಸಬೇಕಾದಂಥ ಸಾಧ್ಯತೆ ಇದೆ. ಯಾಕಂದರೆ ವಯಸ್ಸಾಗಿರುವಂಥ ಪಾಪ್ಯುಲೇಷನ್ ಈಗ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಅದರಿಂದ ಏನೇನು ಸಮಸ್ಯೆಗಳಾಗುತ್ತೆ, ಗೌರ್ಮೆಂಟ್ ಅದಕ್ಕೆ ಯಾವ್ಯಾವ ರೀತಿ ಮೆಷರ್ಸ್ ತಗೋಬೇಕಾಗುತ್ತೆ, ನಾವು ಇನ್ನೂ ಅದಕ್ಕೆ ಏನು ಸೊಲ್ಯೂಷನ್ಸ್ ಕೊಡ್ಬೋದು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ವಯಸ್ಸಾದಾಗ ಅವರಿಗೆ ಆಗುವಂಥ ಆರೋಗ್ಯದ ಕುರಿತಾದ ಸಮಸ್ಯೆಗಳ ಬಗ್ಗೆ ಈ ಆರ್ಟಿಕಲ್ ಇದೆ. ಸೊ ಅದನ್ನು ನಾವು ನೋಡೋಣ. ನೋಡಿ, ಇದನ್ನು GS ಪೇಪರ್ 2 ಮತ್ತು SAL ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ಗಮನಿಸ್ಬೋದು. ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್ ಬೈ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಅಂತ ಒಂದು ಟಾಪಿಕ್ ಇದೆ. ನೋಡಿ, ವಲ್ನರಬಲ್ ಸೆಕ್ಷನ್ಸ್ ಅಂತ ಕೇಳಿದಾಗ ಅದರಲ್ಲಿ ನೀವು ಶೆಡ್ಯೂಲ್ಡ್ ಕ್ಯಾಸ್ಟು, ಶೆಡ್ಯೂಲ್ಡ್ ಟ್ರೈಬ್ಸು, ವುಮೆನ್ನು, ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಅಂತ ಏನು ಕರಿತೀವಿ ನಾವು, ಅಂಗವೈಕಲ್ಯ ಹೊಂದಿರುವಂಥ ವ್ಯಕ್ತಿಗಳು, ಮತ್ತು ಓಲ್ಡ್ ಏಜ್ ಪೀಪಲ್, ಶೀಟಲ್ಲಿ ಪೇಜಸ್ ಇಟ್ಟು ಇವು ರಿಲೇಟೆಡ್ SC STs ರಿಲೇಟೆಡ್, ವುಮೆನ್ ರಿಲೇಟೆಡ್, ಪರ್ಸನ್ ವಿತ್ ಡಿಸೇಬಿಲಿಟೀಸು, ಈಗ ಓಲ್ಡ್ ಏಜ್ ಇದೆ, ಈ ರೀತಿ ಆರ್ಟಿಕಲ್ ಬಂದಾಗ ನೀವು ಸಂಗ್ರಹಿಸ್ತಾ ಹೋಗಬೇಕು. ಪ್ರತಿ ವರ್ಷ ವಲ್ನರೇಬಲ್ ಸೆಕ್ಷನ್ಸ್ ಕುರಿತಾದ ಪ್ರಶ್ನೆ ಮೈನ್ಸಲ್ಲಿ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ನೀವು ಇದು ಇಂಪಾರ್ಟೆಂಟ್ ಆರ್ಟಿಕಲ್ಲು, ಇದನ್ನು ಗಮನಿಸ್ಬೋದು. ನೋಡಿ, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ನೀವು ಆನ್ಸರ್ ಬರೀಬೇಕಾದ್ರೆ ಯಾವುದೇ ಆನ್ಸರ್ನ ವಿತ್ ಫ್ಯಾಕ್ಟ್ಸ್ ಜಸ್ಟಿಫಿಕೇಷನ್ ಮಾಡಿದಾಗ ಮಾತ್ರ ನಿಮ್ಮ ಆನ್ಸರ್ ರೈಟಿಂಗ್ನ ಅಥೆಂಟಿಸಿಟಿ ಹೆಚ್ಚಾಗುತ್ತೆ, ಕ್ವಾಲಿಟಿ ಹೆಚ್ಚಾಗುತ್ತೆ. ಆದ್ದರಿಂದ ಪ್ರತಿ ಈ ವಲ್ನರೇಬಲ್ ಸೆಕ್ಷನ್ಸ್ ಕುರಿತಾದ ಕೆಲವು ಒಂದು 3ರಿಂದ 4 ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ನ ನೀವು ಸಂಗ್ರಹಿಸ್ತಾ ಹೋಗಬೇಕು. ಇವತ್ತಿದ್ದು ಈಗ 70 ವರ್ಷಕ್ಕೆ ಏರಿಕೆ ಆಗಿದೆ. ಇದರಿಂದ ವಯಸ್ಸಾದವರು ಇಂಡಿಯಾದಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಮತ್ತು ಎರಡನೇದು ನೋಡಿ, ನಂಬರ್ ಆಫ್ ಎಲ್ಡರ್ಸು ಈಗ 2050 ಹೊತ್ತಿಗೆ 300 ಮಿಲಿಯನ್ ಅಷ್ಟು ಆಗುವಂಥ ಸಾಧ್ಯತೆ ಇದೆ. ಮತ್ತು ಅದರಲ್ಲಿ 3ನೇ ಪಾಯಿಂಟ್ ನೋಡಿ, 71% ವಯಸ್ಸಾದವರು ಹಳ್ಳಿಗಳಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಈಗ ಹಳ್ಳಿಗಳಲ್ಲಿ ಕೂಡ ಹಾಗಾಗಿ ನಾವು ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ನ ಇನ್ಕ್ರೀಸ್ ಮಾಡಬೇಕು ಅಂತ ಬರೆಯುವಾಗ ಈ ಪಾಯಿಂಟ್ನ ನೀವು ಬಳಸ್ಕೋಬೇಕಾಗುತ್ತೆ. ಮತ್ತು ಇದು ನೋಡಿ, 2050 ಹೊತ್ತಿಗೆ ನಮ್ಮ ಒಟ್ಟು ಪಾಪ್ಯುಲೇಷನ್ನಲ್ಲಿ 19.5% ಅಷ್ಟು 60 ವರ್ಷದ ಮೇಲ್ಪಟ್ಟ ವ್ಯಕ್ತಿಗಳೇ ಇರ್ತಾರೆ. ಹಾಗಾಗಿ ಇಂಡಿಯಾದವರಿಗೂ ಭಾರತ ಸರ್ಕಾರ ಈಗ ವಯಸ್ಸಾದರ ಕುರಿತಾದ ಪಾಲಿಸಿಗಳಾಗಿರ್ಬೋದು, ಹೆಲ್ತು, ಅವರಿಗೆ ಲೈವ್ಲಿಹುಡ್ ಸೆಕ್ಯೂರಿಟೀಸ್ ಕೊಡೋದಾಗಿರ್ಬೋದು, ಅದರಲ್ಲಿ ಮೇಜರ್ ಇನಿಷಿಯೇಟಿವ್ಸ್ ತಗೊಂಡು ಕ್ರಮಗಳನ್ನ ಜಾರಿಗೊಳಿಸಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಮೇಯ್ನು ಅವರು ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದು ನಾವನ್ನ ಸೋಷಿಯಲ್ ಪ್ರಾಬ್ಲಮ್ಸ್ ಏನೇನಿದೆ ಅವರಿಗೆ. ಈಗ ನೋಡಿ, ನಗರೀಕರಣ ಆಗಿದೆ, ಅರ್ಬನೈಸೇಷನ್ನು, ಗ್ಲೋಬಲೈಸೇಷನ್ ಆದಾಗಲಿಂದ ಹಾಗಾಗಿ ಹಳ್ಳಿಗಳಲ್ಲಿ ಇರುವಂಥ ವಯಸ್ಸಾದವರಿಗೆ ಲೋನ್ಲಿನೆಸ್ ಆಗಿರ್ಬೋದು, ಐಸೋಲೇಷನ್ ಕಾಡ್ತಾ ಇದೆ. ಈ ಥರದ ಸಮಸ್ಯೆಗಳನ್ನ ಫೇಸ್ ಮಾಡೋಕ್ಕೆ ಯಾವ ರೀತಿ ಕೌನ್ಸಿಲಿಂಗ್ ಆಗಿರ್ಬೋದು, ಯಾವ ರೀತಿ ಮೆಜರ್ಸ್ ತಗೋಬೇಕು. ಮತ್ತು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂದರೆ ಎಕನಾಮಿಕ್ ಡಿಪೆಂಡೆನ್ಸ್
ಫುಡ್ ಆಗಿರ್ಬೋದು, ಅವರು ವಸತಿ ಆಗಿರ್ಬೋದು, ಎಲ್ಲದಕ್ಕೂ ಮಕ್ಕಳ ಮೇಲೆ ಡಿಪೆಂಡ್ ಆಗಿರುವಾಗ ಎಕನಾಮಿಕಲಿ ಅವರು ಡಿಪೆಂಡೆಂಟ್ ಪಾಪ್ಯುಲೇಷನ್ ಆಗ್ತಾರೆ. ಅದರಿಂದ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಮೂರನೇದು ಆರೋಗ್ಯ. ವಯಸ್ಸು ಹೆಚ್ಚಾದಂತೆ ಆರೋಗ್ಯ ಕುರಿತಾದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಗೌರ್ಮೆಂಟ್ ಯಾವ ರೀತಿ ಮೆಜರ್ಸ್ ತಗೋಬೇಕು ಅನ್ನೋದನ್ನು ನಾವು ನೋಡ್ಬೋದು. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಇನಿಷಿಯೇಟಿವ್ಸ್ ಟೇಕನ್ ಬೈ ದ ಗೌರ್ಮೆಂಟ್. ಎಲ್ಲ ಸೋಷಿಯಲ್ ಪ್ರಾಬ್ಲಮ್ಸ್ ಇದೆ, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ. ಇದನ್ನೆಲ್ಲ ಪರಿಹರಿಸ ಅಂತ. ಅದರಲ್ಲಿ ಈ IPOP ಸ್ಕೀಮ್ ಇದೇನಂದರೆ ಒಂದು ಹೋಲಿಸ್ಟಿಕ್ ಸ್ಕೀಮ್. ಇದು ಅವರಿಗೆ ಆರೋಗ್ಯ, ಫುಡ್ಡು, ಮೆಡಿಕಲ್ ಕೇರ್ ಫೆಸಿಲಿಟೀಸು, ಶೆಲ್ಟರು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಲ್ಲದನ್ನು ಇದರಲ್ಲಿ ಒದಗಿಸೋಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡಿದರು. ಎರಡನೇದು ರಾಷ್ಟ್ರೀಯ ವಯೋಶ್ರೀ ಯೋಜನಾ ಅಂತ. ಇದೇನು ಅಂತಂದರೆ ವಯಸ್ಸಾದ್ಮೇಲೆ ಅವರಿಗೆ ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಇಲ್ಲ ಕಾಲು ಸವೆತ ಆಗಿ ವೀಕ್ ಆದಾಗ ಅಸಿಸ್ಟಿಂಗ್ ಡಿವೈಸಸ್ ಪ್ರೊವೈಡ್ ಮಾಡೋಕ್ಕೆ ರಾಷ್ಟ್ರೀಯ ವಯೋಶ್ರೀ ಯೋಜನಾ ಅಂತ ಮಾಡಿದರು. ಮತ್ತು ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್, ಇದು ಪೆನ್ಷನ್ ಸ್ಕೀಮು. ಮತ್ತು ಪ್ರಧಾನಮಂತ್ರಿ ವಯಾ ವಂದನಾ ಯೋಜನಾ, ಇದು 60 ವರ್ಷ ಮತ್ತು ಮೇಲ್ಪಟ್ಟಿರೋರು ಇರುವಂಥ ಪೆನ್ಷನ್ ಸ್ಕೀಮ್, ಇದು ಒಂದು. ಮತ್ತು ವಯೋಶ್ರೇಷ್ಠ ಸಮ್ಮಾನ್, ಅವ್ರನ್ನ ಪ್ರತಿ ವರ್ಷ ಓಲ್ಡ್ ಏಜ್ ಪೀಪಲ್ ಮಾಡಿರುವಂಥ ಕಾಂಟ್ರಿಬ್ಯೂಷನ್ನ ಗುರುತಿಸಿ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಹೆಚ್ಚು ಮಾಡೋಕ್ಕೋಸ್ಕರ ವಯೋಶ್ರೇಷ್ಠ ಸಮ್ಮಾನ್ ಅಂತ ಅವಾರ್ಡ್ಸ್ ಕೂಡ ಪ್ರತಿ ವರ್ಷ ಸರ್ಕಾರ ನೀಡ್ತಾ ಇದೆ. ಮತ್ತು ಸೇಜ್ ಇನಿಷಿಯೇಟಿವ್ ಆ್ಯಂಡ್ ಸೇಜ್ ಪೋರ್ಟಲ್ ಅಂತ, ಅಂದರೆ ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಇಂಜಿನ್ ಇನಿಷಿಯೇಟಿವ್. ಇದು ಏನು ಅಂತಂದರೆ ಕೆಲವು ಇನಿಷಿಯೇಟಿವ್ಸ್ಗಳನ್ನ ಗೌರ್ಮೆಂಟ್ ತೆಗೆದುಕೊಳ್ಳದಿದ್ದಾಗ ಕೆಲವು NGOಸ್ಗಳು ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ಅಂತಹ NGOಸ್ಗಳಿಗೆ ಗೌರ್ಮೆಂಟ್ ಸಪೋರ್ಟ್ ಮಾಡೋದನ್ನೇ ಸೇಜ್ ಇನಿಷಿಯೇಟಿವ್ ಅನ್ನೋದರಲ್ಲಿ ಗೌರ್ಮೆಂಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಇದು. ಹಾಗಾದರೆ ಏನೇನು ಹೆಲ್ತ್ ರಿಲೇಟೆಡ್ ಮೇಯ್ನ್ಲಿ ಸಮಸ್ಯೆಗಳು ಈಗ ವಯಸ್ಸಾದವರು ಫೇಸ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಚಾಲೆಂಜಸ್ ಇದೆ ಅನ್ನೋದು ನಾವು ನೋಡೋದಾದರೆ, ಮೊದಲನೇ ನೋಡಿ, ಈಗ ಹೇಳ್ದಂಗೆ ನಗರೀಕರಣ ಆಗ್ತಿರೋದ್ರಿಂದ ಹೆಚ್ಚು ಫ್ಯಾಮಿಲೀಸು ಸಿಟೀಸ್ಗೆ ಮೂವ್ ಆಗ್ತಿರೋದ್ರಿಂದ ಹಳ್ಳಿಗಳಲ್ಲಿ ಅವ್ರಿಗೆ ಲೋನ್ಲಿನೆಸ್ ಆಗಿ ಹೆಲ್ತ್ ಕೇರ್ ನೆಗ್ಲೆಕ್ಟ್ ಆಗ್ತಿದೆ, ಫ್ಯಾಮಿಲಿಯಲ್ಲಿ ನೆಗ್ಲೆಕ್ಟ್ ಆಗಿರ್ಬೋದು. ಎರಡನೇದು ಲೋ ಎಜುಕೇಷನ್ ಲೆವೆಲ್ ಇರೋದ್ರಿಂದ ಅವೇರ್ನೆಸ್ ಇಲ್ಲ. ಮತ್ತು ಸೋಷಿಯೋ ಕಲ್ಚರಲ್ ಬಿಲೀಫ್ಸ್ ಆ್ಯಂಡ್ ಸ್ಟಿಗ್ಮಾ, ಆಸ್ಪತ್ರೆಗೆ ಆಕ್ಸೆಸ್ಗೆ ಹೋಗ್ತಾ ಇಲ್ಲ ಅವರು, ಅದೊಂದು. ಮತ್ತು ಲೋ ಟ್ರಸ್ಟ್ ಆನ್ ಇನ್ಸ್ಟಿಟ್ಯೂಷನಲೈಸ್ಡ್ ಹೆಲ್ತ್ ಕೇರ್ ಸರ್ವಿಸ್, ಅಂದರೆ ಪಬ್ಲಿಕ್ ಆಸ್ಪತ್ರೆಗೆ ಹೋದಾಗ ನಮಗೆ ಅದ್ರಲ್ಲಿ ಅಫೋರ್ಡಬಲ್ ಸರ್ವಿಸ್ ಸಿಗೋಲ್ಲ ಅನ್ನೋದು, ಮತ್ತು ಕಾಸ್ಟ್ಲಿ ಇದೆ ಗೌರ್ಮೆಂಟ್ ಸರ್ವೀಸು ಅನ್ನೋದ್ರಿಂದ. ನೆಕ್ಸ್ಟ್ ನೋಡಿ, ಇನ್ಇಕ್ವಿಟಿ ಇನ್ ಹೆಲ್ತ್ ಕೇರ್ ಸರ್ವಿಸ್. ಅಂದರೆ ಈಗ ನಾವು ಹೇಳಿದ್ವಿ 79% ಅಷ್ಟು ಎಲ್ಡರ್ಲಿ ಪಾಪ್ಯುಲೇಷನ್ನು ಹಳ್ಳಿಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಸಿಟಿಯಲ್ಲಿರೋರಿಗೆ ಆಕ್ಸೆಸ್ ಕೆಲವರಿಗೆ ಸಿಗುತ್ತೆ, ಆದರೆ ಹಳ್ಳಿಯಲ್ಲಿರೋರಿಗೆ ಹೆಲ್ತ್ ಕೇರ್ ಫೆಸಿಲಿಟಿ ಕಮ್ಮಿ ಇದೆ, ಆ ಇನ್ಇಕ್ವಿಟಿ ಇದೆ, ಆ ಸಮಸ್ಯೆನ ನಾವು ನೀಗಿಸಬೇಕು. ನೆಕ್ಸ್ಟು, ಮೋರ್ ಪ್ರಪೋರ್ಷನ್ ಆಫ್ ಎಲ್ಡರ್ಲಿ ಫ್ರಮ್ ಲೋಯರ್ ಸೋಷಿಯೋ ಎಕನಾಮಿಕ್ ಸ್ಟಾಟಾ. ಅಂದರೆ ಈ ಎಲ್ಡರ್ಲಿ ಪಾಪ್ಯುಲೇಷನ್ ಟೋಟಲ್ ಇರೋದ್ರಲ್ಲೇ ಅತಿ ಹೆಚ್ಚು ಸಂಖ್ಯೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಆಗಿರ್ಬೋದು, ಶೆಡ್ಯೂಲ್ಡ್ ಟ್ರೈಬ್ಸ್ ಆಗಿರ್ಬೋದು, ಇಲ್ಲ ಎಕನಾಮಿಕಲಿ ಪೂರರ್ ಸೆಕ್ಷನ್ಸೇ ಓಲ್ಡ್ ಏಜ್ ಪಾಪ್ಯುಲೇಷನ್ಸ್ ಇದ್ದಾರೆ. ಹಾಗಾಗಿ ಅವ್ರಿಗೆ ಯಾವ ರೀತಿ ನಾವು ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡಬೇಕು ಅನ್ನೋದನ್ನು ನೋಡಬೇಕು. ಮತ್ತು ಇನ್ಶೂರೆನ್ಸ್ ಕವರೇಜ್ ಇಂಡಿಯಾದಲ್ಲಿ ಅತಿ ಕಡಿಮೆ ಇದೆ. ಈಗ ನೋಡಿ, ನೀತಿ ಆಯೋಗ ರಿಪೋರ್ಟ್ ಪ್ರಕಾರ 400 ಮಿಲಿಯನ್ ಇಂಡಿಯನ್ಸ್ ಯಾವುದೇ ರೀತಿ ಒಂದು ಫಿನಾನ್ಷಿಯಲ್ ಕವರ್ ಇಲ್ಲ. ಹಾಗಾಗಿ ಇನ್ಶೂರೆನ್ಸ್ ಕವರೇಜ್ ಜಾಸ್ತಿ ಮಾಡಬೇಕು ನಾವು. ಮತ್ತು ಪೆನ್ಷನ್ ಸ್ಕೀಮ್ಸಲ್ಲಿ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟಲ್ಲಿ ಪೆನ್ಷನ್ ಸ್ಕೀಮ್ಸ್ ಇದೆ, ಬಟ್ ಅದರಿಂದ ಕೊಡುವಂಥ ಅಲೋಯನ್ಸ್ ಕಮ್ಮಿ ಇದೆ. ನೆಕ್ಸ್ಟು 2007ರಲ್ಲಿ ಒಂದು ಲಾ ಮಾಡಿದರು. ಅದರ ಪ್ರಕಾರ ಏನಂತಂದರೆ, ಪ್ರತಿ ಒಂದು ಡಿಸ್ಟಿಕ್ ಆಸ್ಪತ್ರೆಗಳಲ್ಲೂ ಒಂದು ಸಪ್ರೇಟ್ ವಾರ್ಡು ಮತ್ತು ಬೆಡ್ನ ಎಲ್ಡರ್ಲಿ ಪಾಪ್ಯುಲೇಷನ್ಗೆ ಮೀಸಲಿಡಬೇಕು ಅಂತ. ಆದರೆ ರೀಸೆಂಟ್ 2019 ರಿಪೋರ್ಟ್ ಪ್ರಕಾರ ಈಗಲೂ ಕೂಡ 16 ಸ್ಟೇಟ್ ಮತ್ತು UTಸಲ್ಲಿ ಒಂದು ಸಪ್ರೇಟ್ ಡೆಡಿಕೇಟೆಡ್ ಬೆಡ್ ಎಲ್ಡರ್ಸಿಗೆ 16 ಸ್ಟೇಟಲ್ಲಿ ಇನ್ನೂ ಕೂಡ ಆ ಪ್ರಾವಿಷನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಮತ್ತು ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರು, ಡಾಕ್ಟರ್ಸು, ನರ್ಸ್ಗಳು ಫೆಸಿಲಿಟಿ ಕಮ್ಮಿ ಇದೆ. ನೋಡಿ, ಇಂಡಿಯಾದಲ್ಲಿ ಎವ್ರಿ 1000 ಪಾಪ್ಯುಲೇಷನಿಗೆ ಬರೇ 1.3 ಬೆಡ್ಸು, 0.65 ಫಿಸಿಷಿಯನ್ಸು, 1.3 ನರ್ಸಸ್ ಇದೆ. ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ಸ್ ಕಂಪೇರ್ ಮಾಡಿದಾಗ ಅತಿ ಕಡಿಮೆ ಇದು. ಹಾಗಾಗಿ ನಾವು ಸ್ಕಿಲ್ಡ್ ಮೆಡಿಕಲ್ ಕೇರ್ ರಿಸೋರ್ಸ್ನ ಹೆಚ್ಚು ಮಾಡಬೇಕು. ಮತ್ತು ಅವ್ರಿಗೆ ಆಗ್ತಿರೋಂಥ ಆ ಲೋನ್ಲಿನೆಸ್, ಅದರಿಂದ ಆಗ್ತಿರುವಂಥ ಮೆಂಟಲ್ ಮತ್ತು ಎಮೋಷ್ನಲ್ ಪ್ರಾಬ್ಲಮ್ಸ್ನ ಇದು ಮಾಡೋಕ್ಕೆ ನಾವು ಯಾವ ರೀತಿ ಮೆಜರ್ಸ್ ತಗೋಬೇಕು, ಆ ಸಮಸ್ಯೆ ಇದೆ. ಈಗ ನೋಡಿ, ರೀಸೆಂಟಾಗಿ ಲಾಂಗಿಟ್ಯೂಡಿನಲ್ ಏಜಿಂಗ್ ಸ್ಟಡಿ ಇನ್ ಇಂಡಿಯಾ ಅಂತ ಒಂದು ರೀಸೆಂಟ್ ಫಸ್ಟ್ ಎವರ್ ರಿಪೋರ್ಟ್ ಮಾಡಿದರು. ಅದರ ಪ್ರಕಾರ
11% ಅಷ್ಟು ಓಲ್ಡ್ ಏಜ್ ಪಾಪ್ಯುಲೇಷನ್ಗೆ ಒಂದಲ್ಲ ಒಂದು ರೀತಿಯ ಒಂದು ಇಂಪೇರ್ಮೆಂಟ್ ಇದೆ. ಇಲ್ಲ ಕಣ್ಣಿಂದಾಗಿರ್ಬೋದು, ಲೋಕೋಮೋಟರ್ ಕಾಲಿನ ರಿಲೇಟೆಡ್ ಸಮಸ್ಯೆ ಆಗಿರ್ಬೋದು, ಮೆಂಟಲ್ ಸಮಸ್ಯೆ, ಇಲ್ಲ ಕಿವಿ ಕೇಳದಿರುವಂಥ ಸಮಸ್ಯೆ, ಈ ರೀತಿ ಸಮಸ್ಯೆ 11% ಪಾಪ್ಯುಲೇಷನ್ಗಿದೆ. ಸೊ ಇದು ಒಂದು ಚಾಲೆಂಜ್ನ ಈಗ ಸರ್ಕಾರ ಫೇಸ್ ಮಾಡ್ತಾ ಇದೆ. ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಬ್ಲಡ್ ಪ್ರೆಷರ್, BP ಆಗಿರ್ಬೋದು, ಅದು 60ರಿಂದ 74 ವರ್ಷ ಮೇಲ್ಪಟ್ಟಿರೋರಿಗೆ 34% ಅಷ್ಟಿದೆ. ಸೊ ಅದಕ್ಕೆ ಯಾವ ರೀತಿ ನಾವು ಮೆಜರ್ಸ್ ತಗೋಬೇಕು ಅನ್ನೋದನ್ನು ನೋಡ್ಬೋದು. ಇವೆಲ್ಲ ಚಾಲೆಂಜಸ್, ಈ ಹೆಲ್ತ್ ಕೇರ್ ರಿಲೇಟೆಡ್ ಚಾಲೆಂಜಸ್ ಏನು ಫೇಸ್ ಮಾಡ್ತಾ ಇದ್ದಾರೆ ಎಲ್ಡರ್ಲಿ ಪಾಪ್ಯುಲೇಷನ್ ಅನ್ನೋದನ್ನು. ಸೊ ಅದನ್ನು ಯಾವ್ಯಾವ ಮೆಜರ್ಸ್ ನಾವು ತಗೋಬೋದು ಸರ್ಕಾರ ಅಂತಂದರೆ, ನೋಡಿ, ಪಬ್ಲಿಕ್ ಹೆಲ್ತ್ ಸ್ಪೆಂಡಿಂಗ್ನ ಜಾಸ್ತಿ ಮಾಡಬೇಕು. ಎರಡನೇದು, ಸ್ಟಾಫ್ಡ್ ಮೆಡಿಕಲ್ ಕೇರ್ ಫೆಸಿಲಿಟೀಸ್. ನಾವು ಹೇಳಿದ್ವಿ, ಡಾಕ್ಟರ್ಸು ಮತ್ತು ನರ್ಸಸ್ಸು ಇಂಡಿಯಾದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ ಕಂಪೇರ್ ಮಾಡಿದರೆ ಕಡಿಮೆ ಇದ್ದಾರೆ. ಹಾಗಾಗಿ ಅತಿ ಹೆಚ್ಚು ಡಾಕ್ಟರ್ಸ್ನ, ನರ್ಸಸ್ನ ಗೌರ್ಮೆಂಟ್ ಫೆಸಿಲಿಟೀಸಲ್ಲಿ ರಿಕ್ರೂಟ್ ಮಾಡಬೇಕು. ಮತ್ತು ಈಗಾಗಲೇ ಇರುವಂಥ ಪ್ರೋಗ್ರಾಮ್ಸ್ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಪ್ರಧಾನಮಂತ್ರಿ ಜನ್ ಔಷಧಿ ಯೋಜನಾ, ಈ ಪ್ರೋಗ್ರಾಮ್ಗಳನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್. ನೋಡಿ, ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಇದ್ರ ಮೂಲಕ ಟೆಲಿಮೆಡಿಸಿನ್ ಸರ್ವಿಸ್ನ ಈ ಇಂಟೀರಿಯರ್ ಪ್ಲೇಸಸ್ಸು, ರೂರಲ್ ಏರಿಯಾಸ್, ಇವಾಗ ಪ್ರೆಸೆಂಟ್ಲಿ ಎಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಫೆಸಿಲಿಟೀಸ್ ಯಾವ ಜಾಗದಲ್ಲಿ ಇರಲ್ವೋ ಅಲ್ಲಿ ಡಿಜಿಟಲ್ ಮಿಷನ್ ಮೂಲಕ, ಟೆಕ್ನಾಲಜಿ ಮೂಲಕ ಟೆಲಿಮೆಡಿಸಿನ್ ಕನ್ಸಲ್ಟೇಷನ್ನ ಕೊಡ್ಬೋದು. ಅದಕ್ಕೋಸ್ಕರ ಸೀನಿಯರ್ ಸಿಟಿಜನ್ಸಲ್ಲಿ ಡಿಜಿಟಲ್ ಲಿಟ್ರಸಿ ಬಗ್ಗೆ ಅವೇರ್ನೆಸ್ ಕ್ಯಾಂಪೇನ್ನ ಮಾಡಬೇಕಾಗುತ್ತೆ ನಾವು. ಮತ್ತು ಈಗ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಈಗ ಹೇಳಿದ್ವಿ ನಾವು ಮಂತ್ಲಿ ಪೆನ್ಷನ್ ಸ್ಕೀಮ್ ಇದೆ, ಬಟ್ ಅದೇ 250 to 300 rupees ಪರ್ ಮಂತ್ ಪೆನ್ಷನ್ಸ್ ಇದೆ ಮೆಜಾರಿಟಿ ಸ್ಟೇಟ್ ಗೌರ್ಮೆಂಟ್ಸ್ಗಳಲ್ಲಿ. ಅದನ್ನು ನಾವು ಮಿನಿಮಮ್ 2000 ಪರ್ ಮಂತ್ಗೆ ಇನ್ಕ್ರೀಸ್ ಮಾಡೋದ್ರಿಂದ ಅವರಿಗೆ ಒಂದು ಎಕನಾಮಿಕ್ ಸೆಕ್ಯೂರಿಟಿ ಸಿಗುತ್ತೆ. ಮತ್ತು ಅವ್ರ ಟ್ಯಾಕ್ಸ್ ಬೆನಿಫಿಟ್ಸ್, ಎಲ್ಡರ್ಲಿ ಪಾಪ್ಯುಲೇಷನ್ ಇನ್ವೆಸ್ಟ್ ಮಾಡಿರೋದು ಇಲ್ಲ ಡೆಪಾಸಿಟಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಮಾಡೋದ್ರಿಂದ ಅವರಿಗೆ ಒಂದು ಎಕನಾಮಿಕ್ ಸೆಕ್ಯೂರಿಟಿ ಇನ್ಕ್ರೀಸ್ ಆಗುತ್ತೆ. ಮತ್ತು ನಾವು ನೋಡಿ, ಜೆಂಡರ್ ಬಜೆಟಿಂಗ್, ಆ ರೀತಿ ಮಹಿಳೆಯರಿಗೆ ಒಂದು ಸಪ್ರೇಟ್ ಬಜೆಟ್ನ ನಾವು ಪ್ರತಿ ವರ್ಷ ಬಜೆಟಲ್ಲಿ ಇತ್ತೀಚೆಗೆ ನೋಡ್ತಾ ಇರ್ತೀವಿ. ಅದೇ ರೀತಿ ಎಲ್ಡರ್ಲಿ ಪಾಪ್ಯುಲೇಷನ್ಗೂ ಒಂದು ಸ್ಪೆಷಲ್ ಬಜೆಟ್ ತೆಗೆದುಕೊಳ್ಳಬಹುದು. ಇದು ಎಲ್ಡರ್ಲಿ ಕೇರ್ ಬಗ್ಗೆ ಮೊದಲನೇ ಆರ್ಟಿಕಲ್. ಇನ್ನು ಮುಂದಿನ ಆರ್ಟಿಕಲ್ ನಾವು ನೋಡೋದಾದರೆ ಇಂಡಿಯಾ ಮಯನ್ಮಾರ್ ರಿಲೇಷನ್ ಬಗ್ಗೆ ಇದೆ. ರೀಸೆಂಟಾಗಿ ಇಂಡಿಯನ್ ಫಾರಿನ್ ಸೆಕ್ರೆಟರಿ ಮಯನ್ಮಾರ್ ದೇಶಕ್ಕೆ ವಿಸಿಟ್ ನೀಡಿದ್ರು. ಆದ್ದರಿಂದ ಇಂಡಿಯಾ ಮಯನ್ಮಾರ್ ರಿಲೇಷನ್ ನ್ಯೂಸಲ್ಲಿರೋದ್ರಿಂದ ಇದು ಮೇನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕಲ್ಲಿ ನಾವು ನೋಡ್ಬೋದು. ಮಯನ್ಮಾರ್ ರಿಲೇಟೆಡ್ ನಾವು ಬ್ಯಾಕ್ಗ್ರೌಂಡ್ ನೋಡೋದಾದರೆ, ಅದು ಮೊದಲಿಗೆ ಹೈಬ್ರಿಡ್ ಡೆಮೋಕ್ರಸಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅಂದರೆ ಮಿಲಿಟರಿ ಮತ್ತು ಎಲೆಕ್ಟೆಡ್ ಗೌರ್ಮೆಂಟ್ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ಸರ್ಕಾರ ನಡೆಸ್ತಾ ಇದ್ರು. ಅದು ಹೈಬ್ರಿಡ್ ಡೆಮೋಕ್ರಸಿ ಅಂತ ಇತ್ತು. ಅದಾದ ಮೇಲೆ ನವಂಬರ್ 2020 ಎಲೆಕ್ಷನ್ಸಲ್ಲಿ ಆಂಗ್ ಸಾನ್ ಸೂಕಿ ಅವರ ಪಾರ್ಟಿ ಇದು ಬಂದ ಮೇಲೆ ಎಲೆಕ್ಟೆಡ್ ಗೌರ್ಮೆಂಟಲ್ಲಿ ಫಾರ್ಮೇಷನ್ ಆಗಿತ್ತು. ಇದಾದ ನಂತರ 2021 ಮಿಲಿಟರಿ ಡಿಸ್ಟೆಬಿಲೈಸ್ ಮಾಡಿ ಅವರು ಮಿಲಿಟರಿದವರು ಗೌರ್ಮೆಂಟ್ನ ಆಕ್ಯುಪೈ ಮಾಡ್ಕೊಂಡಿದ್ರು. ಹಾಗಾಗಿ ಪ್ರೆಸೆಂಟ್ ಮಯನ್ಮಾರಲ್ಲಿ ಮಿಲಿಟರಿ ಗೌರ್ಮೆಂಟ್ ಇದೆ. ಇದರಿಂದ ಅಮೆರಿಕ ಸಹಿತ ವೆಸ್ಟರ್ನ್ ಕಂಟ್ರೀಸು ಸ್ಯಾಂಕ್ಷನ್ಸ್ ಆಗಿರ್ಬೋದು, ಈ ರೀತಿ ಮೆಜರ್ಸ್ನ ತಗೊಂತಿದ್ದಾರೆ. ಇಂಥ ಸಂದರ್ಭದಲ್ಲಿ ಡೆಮೋಕ್ರಸಿಯಿಂದ ಈಗ ಮಿಲಿಟರಿ ಗೌರ್ಮೆಂಟ್ಗೆ ಬಂದಿರುವಾಗ ಇಂಡಿಯಾ ಯಾವ ರೀತಿ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ನ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡ್ಬೋದು. ಓವರಾಲ್ ಇಂಡಿಯಾ ಮತ್ತು ಮಯನ್ಮಾರ್ ರಿಲೇಷನ್ಸ್ ಏನೇನಿದೆ ಅಂತ ನಾವು ನೋಡೋದಾದರೆ, ಇಲ್ಲಿ ನೋಡಿ ಇಂಪಾರ್ಟೆನ್ಸ್ ಆಫ್ ಮಯನ್ಮಾರ್ ಫಾರ್ ಇಂಡಿಯಾ. ಏನಕ್ಕೆ ನಮಗೆ ಮಯನ್ಮಾರ್ ಇಂಡಿಯಾಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಮೊದಲನೇದು ಜಿಯೋ ಸ್ಟ್ರಾಟಜಿಕ್ ಲೊಕೇಶನ್ ಆಫ್ ಮಯನ್ಮಾರ್. ಅಂದರೆ ಇದು ನೋಡಿ, ಇಂಡಿಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ಕಂಟ್ರೀಸ್ಗೆ ಸೆಂಟರಲ್ಲಿ ಮಯನ್ಮಾರ್ ಇದೆ. ಹಾಗಾಗಿ ಈ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ಗೆ ಇಂಡಿಯಾಗೆ ಒಂದು ಮೇಯ್ನ್ ಗೇಟ್ವೇ ಆಗಿ ಮಯನ್ಮಾರ್ ಆ್ಯಕ್ಟ್ ಮಾಡುತ್ತೆ. ಆ ರೀಸನಿಂದ ನಮಗೆ ಇಂಪಾರ್ಟೆಂಟು. ಮತ್ತು ಓನ್ಲಿ ಸೌತ್ ಏಷ್ಯನ್ ಕಂಟ್ರಿ, ನಮ್ಮ ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಬಾರ್ಡರ್ ಮಾಡುವಂಥ ಕಂಟ್ರಿ ಅಂದರೆ ಮಯನ್ಮಾರ್. ಅದು ಮೊದಲನೇ ರೀಸನ್ನು. ಎರಡನೇದು ನೋಡಿ, ಇಂಡಿಯಾದು 2 ಫಾರಿನ್ ಪಾಲಿಸಿ ಇದೆ ಮೇಯ್ನ್. ಒಂದು ನೈಬರ್ಹುಡ್ ಫಸ್ಟ್ ಪಾಲಿಸಿ ಅಂತ, ಇನ್ನೊಂದು ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತ. ಅಂದರೆ ನೈಬರ್ಹುಡ್ ಫಸ್ಟ್ ಪಾಲಿಸಿ ಅಂತಂದರೆ ಇಂಡಿಯಾದ ನೈಬರ್ಸ್ಗಳ ಜೊತೆಗೆ ಇಂಡಿಯಾ ರಿಲೇಷನ್ಶಿಪ್ಸ್ನ ಹೆಚ್ಚು ಮಾಡಬೇಕು. ಇನ್ನೊಂದು ಆ್ಯಕ್ಟ್ ಈಸ್ಟ್ ಅಂದರೆ ಈ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಜೊತೆಗೆ
ಟ್ರೇಡ್ ರಿಲೇಷನ್ಸ್ ಆಗಿರ್ಬೋದು, ಓವರಾಲ್ ಎಂಗೇಜ್ಮೆಂಟ್ನ ಹೆಚ್ಚು ಮಾಡಬೇಕು ಅಂತ. ಅವೆರಡಕ್ಕೂ ಇಂಟರ್ಸೆಕ್ಷನ್ ಆಗಿ ಇಂಡಿಯಾ ನೈಬರು ಆಗಿದೆ, ಮತ್ತು ಆ್ಯಕ್ಟ್ ಈಸ್ಟ್ ಪಾಲಿಸಿಯಲ್ಲೂ ಕೂಡ ಮಯನ್ಮಾರ್ ಬರುತ್ತೆ. ಹಾಗಾಗಿ ಮಯನ್ಮಾರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ ಅಂತ. ಮೂರನೇದು ಕಾಂಪಿಟೇಷನ್ ವಿತ್ ಚೈನಾದವರು ಮಯನ್ಮಾರ್ ಜೊತೆ ಎಂಗೇಜ್ಮೆಂಟ್ ಹೆಚ್ಚು ಮಾಡ್ತಾ ಇದ್ದಾರೆ. ಮತ್ತು ನಾವು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಪಾಲಿಸಿಲಿ ಕೂಡ ನೋಡಿದ್ವಿ. ಒಂದು ಸ್ಟ್ರಾಟಜಿಕ್ ಆಗಿ ಇಂಡಿಯಾನ ಸುತ್ತುವರಿಯುವಂಥ ಒಂದು ಚೈನಾದ ಪಾಲಿಸಿ, ಅದನ್ನು ಕೌಂಟರ್ ಮಾಡೋದಕ್ಕೋಸ್ಕರನೂ ನಮಗೆ ಮಯನ್ಮಾರ್ ಜೊತೆ ರಿಲೇಷನ್ಶಿಪ್ ಬೇಕಾಗುತ್ತೆ. ಮತ್ತು ಇಂಡಿಯಾದ ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಬಾರ್ಡರ್ ಸ್ಟೆಬಿಲಿಟಿ, ನಮ್ಮ ನಾರ್ತ್ ಈಸ್ಟ್ ಸ್ಟೇಟ್ಸಲ್ಲಿ ಮಯನ್ಮಾರ್ ಜೊತೆ ಬಾರ್ಡರ್ನ ಶೇರ್ ಮಾಡ್ಕೊಂಡಿವೆ. ಹಾಗಾಗಿ ಅಲ್ಲಿ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಸ್ಟೆಬಿಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಇಂಡಿಯಾ ಮತ್ತು ಮಯನ್ಮಾರ್ ನಡುವೆ ಒಂದು ಡಿಫೆನ್ಸ್ ಕೋಆಪ್ರೇಷನ್ ಅತ್ಯಗತ್ಯವಾಗಿದೆ. ಮತ್ತು ಎಕನಾಮಿಕ್ ಕೋಆಪ್ರೇಷನ್ ಹೆಚ್ಚಾದರೆ ಅಲ್ಲಿ ನಾರ್ತ್ ಈಸ್ಟ್ ಡೆವಲಪ್ಮೆಂಟ್ ಕೂಡ ಅದು ಯೂಸ್ಫುಲ್ ಆಗುತ್ತೆ. ಇವೆಲ್ಲ ಕಾರಣಗಳಿಂದ ಮಯನ್ಮಾರು ಭಾರತಕ್ಕೆ ಇಂಪಾರ್ಟೆಂಟ್ ಕಂಟ್ರಿ. ಹಾಗಾಗಿ ನಾವು ಅವ್ರ ಜೊತೆ ಎಂಗೇಜ್ಮೆಂಟ್ನ ಹೆಚ್ಚು ಮಾಡಬೇಕು ಅಂತ ನಾವು ನೋಡ್ಬೋದು. ಆದರೆ ಪ್ರೆಸೆಂಟ್ ರಿಲೇಷನ್ಶಿಪ್ಪಲ್ಲಿ ಏನೇನು ಚಾಲೆಂಜಸ್ ಇದೆ ಅಂತ ನಾವು ನೋಡೋದಾದರೆ, ಮೊದಲನೇದು ಸೆಕ್ಯೂರಿಟಿ ಚಾಲೆಂಜಸ್. ಅಂದರೆ ನೋಡಿ, ಎಷ್ಟೊಂದು ಆ್ಯಂಟಿ ಇಂಡಿಯಾ ಇನ್ಸರ್ಜೆಂಟ್ ಗ್ರೂಪ್ಸ್ ಆ್ಯಕ್ಟಿವಿಟೀಸು ಮಯನ್ಮಾರಲ್ಲಿದೆ. ಹಾಗಾಗಿ ಆ ಚಾಲೆಂಜ್ನ ಇಂಡಿಯಾ ಯಾವ ರೀತಿ ಫೇಸ್ ಮಾಡುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಒಂದು ಎಕ್ಸಾಂಪಲ್ ನಾವು ನೋಡೋದಾದರೆ, ಇಂಡಿಯಾ ಮತ್ತು ಮಯನ್ಮಾರ್ ಎರಡೂ ದೇಶಗಳು ಆಪರೇಷನ್ ಸನ್ಶೈನ್ ಅಂತ ಮಾಡಿದ್ರು ಇನ್ಸರ್ಜೆಂಟ್ಸ್ ವಿರುದ್ಧ. ಈ ರೀತಿ ಜಂಟಿ ಕಾರ್ಯಾಚರಣೆಗಳು ಹೆಚ್ಚು ಮಾಡಬೇಕಾಗುತ್ತೆ ಅಂತ ಒಂದು. ಎರಡನೇದು, ಈ ಮಿಲಿಟರಿ ಗೌರ್ಮೆಂಟ್ ಮಯನ್ಮಾರಲ್ಲಿ ಬಂದಿರೋದ್ರಿಂದ ಇನ್ಸ್ಟೆಬಿಲಿಟಿ, ವೈಲೆನ್ಸ್ ಹೆಚ್ಚಾದಾಗ ರೆಫ್ಯೂಜಿ ಕ್ರೈಸಿಸ್ ಹೆಚ್ಚಾಗುತ್ತೆ. ನೋಡಿ, ರೋಹಿಂಗ್ಯಾಸ್ ವಿರುದ್ಧ ವೈಲೆನ್ಸ್ ಆದಾಗ 40,000 ರೋಹಿಂಗ್ಯಾಸ್ ಇಂಡಿಯಾದಲ್ಲಿ ಇಲ್ಲೀಗಲಿ ಜೀವನ ಮಾಡ್ತಾ ಇದ್ದಾರೆ ಅಂತ ಒಂದು ರಿಪೋರ್ಟ್ ಬಂದಿತ್ತು. ಈಗ ರೀಸೆಂಟಲ್ಲಿ ಮಿಲಿಟರಿ ಗೌರ್ಮೆಂಟ್ ಬಂದಾಗಲೂ ಸಹ ಥೌಸಂಡ್ಸ್ ಆಫ್ ಮಯನ್ಮಾರ್ ಪೀಪಲ್ಲು ಮಿಜೋರಾಮಲ್ಲಿ ಬಂದು ರೆಫ್ಯೂಜಿಗಳಾಗಿ ಇದ್ದಾರೆ. ಈ ರೀತಿ ಆ ರೆಫ್ಯೂಜಿ ಕ್ರೈಸಿಸ್ ಹಲ್ಲಾದಾಗ ಇಂಡಿಯನ್ಗೆ ರೆಫ್ಯೂಜೀಸ್ ಬರುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಏನೇನು ಸಮಸ್ಯೆಗಳಾಗ್ತವೆ, ಈ ಚಾಲೆಂಜಸ್ನ ಇಂಡಿಯಾ ಯಾವ ರೀತಿ ಫೇಸ್ ಮಾಡುತ್ತೆ. ಮತ್ತು ಎಕನಾಮಿಕ್ ಎಂಗೇಜ್ಮೆಂಟ್, ನಾರ್ತ್ ಈಸ್ಟ್ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಕನೆಕ್ಟಿವಿಟಿ, ಇವಾಗ ಪ್ರಾಜೆಕ್ಟ್ಸ್ ಏನೇನಿದೆ ಅದನ್ನು ಯಾವ ರೀತಿ ಇಂಡಿಯಾ ಎಕ್ಸ್ಪೀಡಿಯಸ್ಗೆ ಅಂದರೆ ಫಾಸ್ಟಾಗಿ ಡೆವಲಪ್ಮೆಂಟ್ ಮಾಡುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಮತ್ತು ಚೈನಾ ಥ್ರೆಟ್ ನಾವು ನೋಡಿದ್ವಿ. ಮತ್ತು ಟ್ರಾನ್ಸಿಷನ್ ಟು ಡೆಮೋಕ್ರಸಿ, ಈಗ ಮಿಲಿಟರಿ ಗೌರ್ಮೆಂಟ್ ಇರೋದ್ರಿಂದ ಅದು ಮಿಲಿಟರಿ ಗೌರ್ಮೆಂಟ್ ಇನ್ಸ್ಟೇಬಲ್ ಇರೋದ್ರಿಂದ ಡೆಮೋಕ್ರಸಿಗೆ ತರಕ್ಕೆ ಯಾವ ರೀತಿ ಚಾಲೆಂಜಸ್ ಇದೆ ಇಂಡಿಯಾ ಫೇಸ್ ಮಾಡುತ್ತೆ, ಅದನ್ನು ಅದಕ್ಕೋಸ್ಕರ ಯಾವ ರೀತಿ ಮೆಜರ್ಸ್ ತಗೋಬೇಕು ಅನ್ನೋದನ್ನು ನಾವು ನೋಡ್ಬೋದು. ನೋಡಿ, ಇಂಡಿಯಾದವರು ವೇ ಫಾರ್ವರ್ಡ್ ಏನು ಹಾಗಾದರೆ ಅಂತಂದರೆ ಮಿಡಲ್ ಪಾತ್ ಅಪ್ರೋಚ್ನ ಫಾಲೋ ಮಾಡಬೇಕು. ಈಗ ಡೆಮೋಕ್ರಸಿಯಿಂದ ಮಿಲಿಟರಿ ಗೌರ್ಮೆಂಟ್ ಇದೆ ಅನ್ನೋ ಕಾರಣಕ್ಕೆ ನಾವು ಅವ್ರ ಜೊತೆ ಎಂಗೇಜ್ಮೆಂಟ್ ಕಮ್ಮಿ ಮಾಡಬಾರ್ದು. ಈಗ ರೀಸೆಂಟಾಗೆ ಫಾರಿನ್ ಸೆಕ್ರೆಟರಿ ವಿಸಿಟ್ ಮಾಡಿದ್ರು, ಮತ್ತು 1 ಮಿಲಿಯನ್ ಡೋಸಸ್ ಇಂಡಿಯನ್ ಮೇಡ್ ವ್ಯಾಕ್ಸಿನ್ಸ್ನ ಗಿಫ್ಟ್ ಆಗಿ ಮಯನ್ಮಾರ್ ಪೀಪಲಿಗೆ ಕೊಟ್ಟಿದ್ರು ಇಂಡಿಯಾದವರು ರೀಸೆಂಟಾಗಿ. ಈ ರೀತಿ ಒಂದು ಸಾಫ್ಟ್ ಡಿಪ್ಲೊಮೆಸಿ ಅಪ್ರೋಚ್ನ ಇಂಡಿಯಾದವರು ಫಾಲೋ ಮಾಡಬೇಕು. ಮತ್ತು ಏಷ್ಯನ್ ಕಂಟ್ರೀಸು ಈಗ ಮಿಲಿಟರಿ ಗೌರ್ಮೆಂಟ್ ಜೊತೆಗೆ 5 ಪಾಯಿಂಟ್ ಕಾನ್ಸೆನ್ಸಸ್ ಫಾರ್ಮುಲಾ ಅಂತ ಮಾಡಿದ್ರು. ಇದನ್ನು ಪ್ರಿಲಿಮ್ಸಲ್ಲೂ ಕೇಳ್ಬೋದು. ನೋಡಿ, 5 ಪಾಯಿಂಟ್ ಕಾನ್ಸೆನ್ಸಸ್ ಫಾರ್ಮುಲಾ ರೀಸೆಂಟ್ಲಿ ನ್ಯೂಸ್ ರಿಲೇಟೆಡ್ ಟು ಅಂತ ಕೇಳಿದರೆ ನೀವು ಮಯನ್ಮಾರ್ ಇಶ್ಯೂ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಇದು 5 ಪಾಯಿಂಟ್ ಕಾನ್ಸೆನ್ಸಸ್ ಫಾರ್ಮುಲಾ ಏನು ಹೇಳುತ್ತೆ ಅಂತಂದರೆ, ಅಲ್ಲಿ ಮಿಲಿಟರಿ ಬಂದಾಗಲಿಂದ ವೈಲೆನ್ಸ್ ಆಗಿರೋದ್ರಿಂದ ನೀವು ಆಲ್ರೆಡಿ ಅರೆಸ್ಟ್ ಮಾಡಿರುವಂಥ ಪೊಲಿಟಿಕಲ್ ಪ್ರಿಸನರ್ಸ್ನ ರಿಲೀಸ್ ಮಾಡಬೇಕು. ಮತ್ತು ಯಾವುದೇ ಇಶ್ಯೂ ಇದ್ದರೂ ಪೀಸ್ಫುಲಿ ಥ್ರೂ ಡೈಲಾಗ್, ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೇಕು. ಮತ್ತು ಮೂರನೇದು, ಯಾವುದೇ ರೀತಿ ವೈಲೆನ್ಸ್ ಮಾಡಬಾರ್ದು. ಮತ್ತು ಏಷ್ಯನ್ ಕಂಟ್ರೀಸ್ ಜೊತೆ ಕಂಪ್ಲೀಟ್ ಕೋಆಪ್ರೇಷನ್ ನೀವು ಕೊಡಬೇಕು ಅಂತಂದು ಒಂದು 5 ಪಾಯಿಂಟ್ ಕನ್ಸೆನ್ಸಸ್ ಫಾರ್ಮುಲಾ ಅಂತ ಈ ರೀತಿ ಮಾಡಿದ್ರು. ಇದಕ್ಕೆ ಕೂಡ ಇಂಡಿಯಾ ಸಪೋರ್ಟ್ ಮಾಡ್ತಾ ಇದೆ. ಇದೊಂದು. ಮೂರನೇದೇನು, ಕನೆಕ್ಟಿವಿಟಿನ ಹೆಚ್ಚು ಮಾಡಬೇಕು. ಆಗ ಟ್ರೇಡ್ ಬೂಸ್ಟ್ ಆಗುತ್ತೆ, ಇದರಿಂದ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು. ಅಂದರೆ ಈಗ ನೋಡಿ, ಇಂಡಿಯಾ ಮಯನ್ಮಾರ್ ಥೈಲ್ಯಾಂಡ್ ಟ್ರೈಲ್ಯಾಟ್ರಲ್ ಹೈವೇ ಪ್ರಾಜೆಕ್ಟ್ನ ಅನೌನ್ಸ್ ಮಾಡಿದರು. ಅದೇ ರೀತಿ ಕಾಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಮಾಡಿದರು. ಈ ಪ್ರಾಜೆಕ್ಟ್ಗಳನ್ನ ಫಾಸ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಇದು ನೋಡಿ, ಕಾಲಾದನ್ ಪ್ರಾಜೆಕ್ಟ್ ಇರೋದ್ರಿಂದ ಈಗ ನಾವು ನಾರ್ತ್ ಈಸ್ಟ್ ಜೊತೆಗೆ ಮೇನ್ಲ್ಯಾಂಡ್ ಇಂಡಿಯಾದಿಂದ ಟ್ರೇಡ್ ಮಾಡಬೇಕಾದ್ರೆ ವೆಸ್ಟ್ ಬೆಂಗಾಲಿಂದ ಅಸ್ಸಾಂ ಮೂಲಕ ಈ ರೀತಿ ಮಿಜೋರಾಮ್ಗೆ ನಾವು ಟ್ರೇಡ್ ರೂಟ್ನ ಪ್ರೆಸೆಂಟ್ಲಿ ಬಳಸ್ತೀವಿ. ಅದೇ ಕಾಲಾದನ್ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆದಾಗ ಏನಾಗುತ್ತೆ ಅಂತಂದರೆ, ಈ ಕೋಲ್ಕತ್ತಾ, ಈ ಹೌರಾ ಇಲ್ಲಿಂದ ಡೈರೆಕ್ಟ್ ಸಿ ರೂಟ್ನ ನಾವು ಸಿಟ್ಟವೆ ಅಂತ ಒಂದು ಪೋರ್ಟ್ ಇದೆ ಮಯನ್ಮಾರಲ್ಲಿ, ಈ ರೂಟಲ್ಲಿ ಡೈರೆಕ್ಟ್ ಇಲ್ಲಿಂದ ಕಾಲಾದನ್ ರಿವರ್ ಮೂಲಕ
ಮಿಜೋರಾಂ ಕನೆಕ್ಷನ್ ಮಾಡ್ಬೋದು. ಇದರಿಂದ ಟ್ರಾನ್ಸ್ಪೋರ್ಟ್ ಕಾಸ್ಟು ಮತ್ತು ಟೈಮು ಏನೇ ಎಸೆನ್ಷಿಯಲ್ ಗೂಡ್ಸ್ ಇದ್ದರೂ ನಾರ್ತ್ ಈಸ್ಟ್ ರೀಜನ್ಗೆ ಫಾಸ್ಟಾಗಿ ಸಪ್ಲೈ ಆಗುವಂಥ ಒಂದು ಪ್ರೋಗ್ರಾಮ್ ಇದೆ, ಎಕನಾಮಿಕ್ ಪ್ರೋಗ್ರಾಮ್. ಸೊ ಈ ಕನೆಕ್ಟಿವಿಟಿ ಪ್ರೋಗ್ರಾಮ್ನ ಸ್ಪೀಡಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಕೂಡ ನೋಡ್ಬೋದು. ಮತ್ತು ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ಗೋಸ್ಕರ ಡಿಫೆನ್ಸ್ ಕೋಆಪ್ರೇಷನ್ ಮಾಡಬೇಕು. ನೆಕ್ಸ್ಟ್ ಕಲ್ಚರಲ್ ಡಿಪ್ಲೊಮೆಸಿ ಅಂದರೆ ನೋಡಿ, ಇಂಡಿಯಾದವರು ಬುದ್ಧಿಸ್ಟ್ ಸರ್ಕ್ಯೂಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದರು, ಬುದ್ಧಿಸ್ಟ್ ಏರಿಯಾಗಳಲ್ಲಿ ಟೂರಿಸಮ್ನ ಹೆಚ್ಚು ಮಾಡೋದಕ್ಕೆ. ಈ ಪ್ರೋಗ್ರಾಮ್ನ ಮಯನ್ಮಾರ್ ಅಂತ ಕಂಟ್ರೀಸ್ಗಳಿಗೆ ಎಕ್ಸ್ಟೆಂಡ್ ಮಾಡಬೇಕು. ಯಾಕಂದರೆ ಮಯನ್ಮಾರ್ ಕೂಡ ಒಂದು ಬುದ್ಧಿಸ್ಟ್ ಮೆಜಾರಿಟಿ ಕಂಟ್ರಿ. ಇದರಿಂದ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಹೆಚ್ಚಾಗುತ್ತೆ, ಅದರಿಂದ ಕೂಡ ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ ಅಂತ ನಾವು ನೋಡ್ಬೋದು. ಮತ್ತು ಲಾಸ್ಟ್, ಈಗ ಮಿಲಿಟ್ರಿ ಗೌರ್ಮೆಂಟಿಂದ ಮತ್ತೆ ವಾಪಸ್ ಸ್ಟೇಬಲ್ ಡೆಮೋಕ್ರಸಿಗೆ ಮಯನ್ಮಾರ್ ಮರಳೋದಕ್ಕೆ ಯಾವ್ಯಾವ ರೀತಿ ಮೆಜರ್ಸ್ ಇಂಡಿಯಾ ಎಂಗೇಜ್ಮೆಂಟ್ ತಗೋಬೇಕು, ಅದನ್ನು ಲಾಂಗ್ ಟರ್ಮ್ ಗೋಲ್ ಆಗಿ ಮತ್ತೆ ಮಯನ್ಮಾರ್ನ ಒಂದು ಸ್ಟೇಬಲ್ ಡೆಮೋಕ್ರಸಿ ಮಾಡೋದಕ್ಕೆ ಕೂಡ ಇಂಡಿಯಾದವರು ಮೆಜರ್ಸ್ನ ತಗೋಬೇಕು ಅಂತ ನಾವು ನೋಡ್ಬೋದು. ಇವು ಇಂಪಾರ್ಟೆಂಟ್ ವೇ ಫಾರ್ವರ್ಡ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಮಯನ್ಮಾರ್ ರಿಲೇಷನ್ಸ್. ಇದು 2ನೇ ಆರ್ಟಿಕಲ್. ಇನ್ನು ಇರಾನ್ ನ್ಯೂಕ್ಲಿಯರ್ ಡೀಲ್ ಬಗ್ಗೆ ಇದೆ ಒಂದು ಆರ್ಟಿಕಲ್. ಈ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ JCPOA ಇದು P5+ ಕಂಟ್ರೀಸ್ ನಡುವೆ ನಡೆಯುತ್ತೆ. ಮತ್ತು ಇದ್ರ ಓವರ್ ಈ ಇರಾನ್ ನ್ಯೂಕ್ಲಿಯರ್ ಡೀಲ್ ಅಂದರೆ ಏನು, ಇದರಿಂದ ವೆಸ್ಟ್ ಏಷ್ಯಾ ಮೇಲೆ ಆಗಿರ್ಬೋದು, ಅಮೆರಿಕ ಮೇಲೆ ಆಗಿರ್ಬೋದು, ನಂತರ ಇದರಿಂದ ಇಂಡಿಯಾ ಮೇಲೆ ಯಾವ್ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಕಂಪ್ಲೀಟಾಗಿ ಅಧ್ಯಯನ ಮಾಡಿದ್ವಿ ಆಲ್ರೆಡಿ. ಈ ಆರ್ಟಿಕಲಲ್ಲಿ ಏನು ಹೇಳ್ತೇನೆ ಅಂತಂದರೆ, ಈ ಪ್ರೆಸೆಂಟ್ ನ್ಯೂಕ್ಲಿಯರ್ ಡೀಲ್ ಇವಾಗ ವಿಯೆನ್ನಾದಲ್ಲಿ ನಡೀತಾ ಇದೆ, ವಿಯೆನ್ನಾ ಟಾಕ್ಸ್ ಅಂತ. ಇದರಲ್ಲಿ ಗಲ್ಫ್ ಕೋಆಪರೇಷನ್ ಕಂಟ್ರೀಸು ಮೇಯ್ನ್ಲಿ ಈಗ ಸೌದಿ ಮತ್ತು ಇರಾನ್ ಡೈಲಾಗು ಹೆಚ್ಚಾಗ್ತಾ ಇದೆ, ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇರಾನ್ ನಡುವೆ ಕೂಡ ಎಂಗೇಜ್ಮೆಂಟ್ ಹೆಚ್ಚಾಗ್ತಾ ಇದೆ. ಇದನ್ನು ಅವ್ರು ಇನ್ನೂ ಹೆಚ್ಚು ಮಾಡಿ ನ್ಯೂಕ್ಲಿಯರ್ ಡೀಲ್ ಸಕ್ಸಸ್ ಆಗೋ ರೀತಿ ಮಾಡಬೇಕು. ಆಗ ಮಾತ್ರ ಅಲ್ಲಿ ವೆಸ್ಟ್ ಏಷ್ಯಾ ರೀಜನಲ್ಲಿ ಒಂದು ರೀಜನಲ್ ಸ್ಟೆಬಿಲಿಟಿ ಮೇಂಟೈನ್ ಆಗುತ್ತೆ. ಅದರಿಂದ ಇರಾನು ನ್ಯೂಕ್ಲಿಯರ್ ವೆಪನ್ಸ್ನ ಮಾಡೋದನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ನ್ಯೂಸಲ್ಲಿ ಇರೋದ್ರಿಂದ ಯಾವ್ಯಾವ ಕಂಟ್ರೀಸ್ ಇದಕ್ಕೆ ಮೆಂಬರ್ಸ್ ಅನ್ನೋದನ್ನು ಕೂಡ ಫಿಲಿಮ್ಸಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ 1981ನಲ್ಲಿ ಒಂದು ಮಾಡಿದ ಆರ್ಗನೈಸೇಷನ್ ಇದು. ಓವರಾಲ್ ಪೊಲಿಟಿಕಲ್ ಎಕನಾಮಿಕ್ ಕೋಆಪರೇಷನ್ಗೋಸ್ಕರ ಮಾಡಿರುವಂಥ ಆರ್ಗನೈಸೇಷನ್. ಇದರಲ್ಲಿ ಮುಖ್ಯವಾಗಿ 5 ಕಂಟ್ರೀಸ್ ಬರುತ್ತೆ. ಒಂದು ಕುವೈತ್, 2ನೇದು ಬಹ್ರೇನ್, ಕತಾರ್, UAE, ಒಮನ್ ಆ್ಯಂಡ್ ಸೌದಿ ಅರೇಬಿಯಾ. ಈ 6 ಕಂಟ್ರೀಸು ಗಲ್ಫ್ ಕೋಆಪರೇಷನ್ ಕೌನ್ಸಿಲಲ್ಲಿ ಮೆಂಬರ್ಸು. ಇದನ್ನು ಆಲ್ರೆಡಿ ಒಂದ್ಸತಿ ಪ್ರಿಲಿಮ್ಸಲ್ಲಿ ಕೇಳಿದರೆ, ಇದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ, ಇದನ್ನು ಜ್ಞಾಪನ ಇಟ್ಕೋಬೇಕು. ಮೇನ್ಲಿ ನೀವು ಆಪ್ಷನ್ ಎಲಿಮೆಂಟ್ ಮಾಡ್ಬೇಕಾದ್ರೆ ಇದರಲ್ಲಿ ಇರಾನ್ ಆಗಿರ್ಬೋದು, ಇರಾಕ್ ಮತ್ತು ಯಮನ್, ಈ 3 ಕಂಟ್ರೀಸು ಮೆಂಬರ್ಸ್ ಅಲ್ಲ ಅನ್ನೋದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಕರ್ನಾಟಕದಲ್ಲಿ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಬಿಲ್ ಅಂತ ಈಗ ಟೇಬಲ್ ಮಾಡಬೇಕು ಅಂತ ರೀಸೆಂಟ್ಲಿ ನ್ಯೂಸಲ್ಲಿದೆ. ಇದು ಒಂದು ಆ್ಯಂಟಿ ಕನ್ವರ್ಷನ್ ಬಿಲ್, ಫೋರ್ಸ್ಫುಲಿ ಕನ್ವರ್ಷನ್ ಮಾಡೋದನ್ನು ತಡೆಯೋದಕ್ಕೆ ಈ ಬಿಲ್ನ ಮಾಡಬೇಕು ಅಂತಿದ್ದಾರೆ. ಇದ್ರ ಬಗ್ಗೆ ಒಂದು ಇದರಲ್ಲಿ ಏನು ಇಶ್ಯೂ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರಾಮಿಸ್ ಆಫ್ ಮ್ಯಾರೇಜ್, ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿ ಅದರಿಂದ ಕನ್ವರ್ಷನ್ ಆಗೋದನ್ನು ಕೂಡ ಇದರಲ್ಲಿ ಬ್ಯಾನ್ ಮಾಡ್ತಾ ಇದ್ದಾರೆ. ಇದರಿಂದ ಇಂಟರ್ಫೇತ್, ಅಂತರ್ಧರ್ಮೀಯ ಒಂದು ಮದುವೆಗಳಿಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಓನ್ಲಿ ಫೋರ್ಸಿಬಲ್ ಕನ್ವರ್ಷನ್ ಏನಿದೆ ಅದನ್ನು ಮಾತ್ರ ನಾವು ಟಾರ್ಗೆಟ್ ಮಾಡಬೇಕು, ಇಲ್ಲ ಅಂದರೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅನ್ನೋ ಫಂಡಮೆಂಟಲ್ ರೈಟಿಗೆ ಧಕ್ಕೆ ಆಗುತ್ತೆ ಅಂತ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಸೊ ಇದೊಂದು ಇಶ್ಯೂನ ನೀವು ಗಮನಿಸ್ಬೋದು ಇಲ್ಲಿ. ಇದು ಇಂದಿನ ಸುದ್ದಿ ವಿಶ್ಲೇಷಣೆ. ಧನ್ಯವಾದಗಳು.